ಸ್ನೇಹಿತರೆ ನಮಸ್ಕಾರ. ನಾನು ಶ್ರೀಪತಿ ಹೆಗಡೆ ಹಕ್ಕಳಾಡಿ. ನನ್ನೆಲ್ಲ ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ. ಅದೇನು ಅಂತಾರಲ್ಲ, ವಿನಾಶಕಾಲೆ ವಿಪರೀತ ಬುದ್ಧಿ. ಹಳೆಗಾದೆ, ಆದರೆ ರಾಜಕೀಯದಲ್ಲಿ ಲೈವ್ ಟೆಲಿಕಾಸ್ಟ್. ಅಪರಾಧ ಮಾಡಿದವರು ಸಾಕ್ಷಿ ನಾಶ ಸಾಮಾನ್ಯ, ಇನ್ನು ದಾಖಲೆ ಮರೆ ಮಾಡೋ ಪ್ರಯತ್ನವೂ ನಡೆಯುತ್ತೆ. ಆದರೆ ಇಲ್ಲಿ ಕತೆ ತಿರುಗಾ ಮುರುಗ. ಆರೋಪಿಯ ಸಾಕ್ಷಿ ಮಮತಾ ಬೇಗಂ ಸ್ವತಃ ಒಂದು ಕೈಯಲ್ಲಿ ಹಸಿರು ಫೈಲು, ಮತ್ತೊಂದು ಕೈಯಲ್ಲಿ ಪೆನ್ ಡ್ರೈವ್ ಹಿಡಿದು ಪಟ ಇದೆಯಲ್ಲ, ಅದು ಸಾಮಾನ್ಯ ಚಿತ್ರ ಅಲ್ಲ, ಅದು ರಾಜಕೀಯ ಬಾಂಬು. ಫೈಲಲ್ಲಿ ನಮ್ಮ ಚುನಾವಣೆ ಸೀಕ್ರೆಟ್ ಇತ್ತು, ಇಡಿ ಅಪಹರಿಸಿದೆ ಅನ್ನೋ ಆರೋಪ. ಇಡಿ ಫೈಲ್ ಅಪಹರಿಸಿದರೆ ಮಮತಾ ಕೈಯಲ್ಲಿರೋದೇನು? ಇದು ತಂತ್ರಜ್ಞಾನ ಪ್ರಶ್ನೆ ಅಲ್ಲ, ನೇರವಾದ ಬುದ್ಧಿಮತ್ತೆಯ ಪ್ರಶ್ನೆ. ಪಶ್ಚಿಮ ಬಂಗಾಳ ಇಡಿ ರೈಡು, ಮಮತಾ ದೀದಿ ಪೊಲೀಸ್ ಸೈನ್ಯ ಸಹಿತ ಇಡಿ ಕೈಯಿಂದ ಫೈಲ್ ಪೆನ್ ಡ್ರೈವ್ ಎತ್ತಾಕೊಂಡು ಬಂದು ಪೋಸ್ ಕೊಟ್ಟಿದ್ದಷ್ಟೇ ಅಲ್ಲ, ಫೈಲ್ನಲ್ಲಿ ನಮ್ಮ ಚುನಾವಣೆ ಸೀಕ್ರೆಟ್ ಇತ್ತು, ಅದನ್ನು ಅಪಹರಿಸುತ್ತಿದ್ದಾರೆ ಅಂತ ಬಾಯಿ ಬಡ್ಕೊಂಡ್ರು. ಇವತ್ತು ಅದೇ ಪಟ ಹೇಳಿಕೆಗೆ ಮಮತಾ ಕುತ್ತಿಗೆ ಸುತ್ತಿದೆ. ಕೋಲ್ಕತ್ತಾ ಹೈಕೋರ್ಟ್ ಮಮತಾ ಮೇಡಮ್ಗೆ ಇಡಿ ವಿರುದ್ಧ ದಾಖಲಿಸಿದ್ದ ದೂರು ರದ್ದು ಮಾಡಿ ದೀದಿ ಕೇಸ್ ವಜಾ ಮಾಡಿ ಗರ್ವಭಂಗ ಮಾಡಿದೆ. ಕೆಳೆಯರೆ ಕಲ್ಲಿದ್ದಲು ಹಗರಣ, ಐಪ್ಯಾಕ್ ಕಚೇರಿ ಮೇಲೆ ಇಡಿ ದಾಳಿ, ನಂತರ ನಡೆದ ಸಿಎಂ ದೀದಿ ಪ್ರಹಸನ ಹೊಸದೇನಲ್ಲ. ಇಂಥ ಹಲವು ನಾಟಕ ದೀದಿ ಹಿಂದೆ ಆಡಿದ್ದು ಇದೆ. ಆದರೆ ಸುಪ್ರೀಂ ಕೋರ್ಟ್ ಹಾಗೂ ಕೋಲ್ಕತ್ತಾ ಹೈಕೋರ್ಟ್ ಮಮತಾ ಕೊಂಬು ಮುರಿದಿರೋದು ಮಾತ್ರ ಹೊಸದು. ಹಾಗಾದರೆ ಸುಪ್ರೀಂ ಕೋರ್ಟು ಹಾಗೂ ಕೋಲ್ಕತ್ತಾ ನ್ಯಾಯಾಲಯ ಏನು ಹೇಳಿದೆ ನೋಡ್ಕೊಂಡು ಬರೋಣ ಬನ್ನಿ. ದೀದಿ ರಾಜಕೀಯ ಸಲಹಾ ಸಂಸ್ಥೆ ಐಪ್ಯಾಕ್ ಆಫೀಸ್ ಮೇಲೆ ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು ಅಂದರೆ ಇಡಿ ದಾಳಿ ಮತ್ತೊಂದು ತಿರುವು. ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬೇಗಂ ಕತ್ತಿ ಕೊಟ್ಟು ಮೂಗು ಕೊಯ್ಸಿಕೊಂಡಿದ್ದಾರೆ. ಈಗ ಸುಪ್ರೀಂ ಕೋರ್ಟ್ ದೀದಿಗೆ ಚೀಮಾರಿ ಹಾಕಿದ್ದಕ್ಕೆ ಅಲ್ಲ, ಕೋಲ್ಕತ್ತಾ ಹೈಕೋರ್ಟ್ ಇಡಿ ವಿರುದ್ಧ ದಾಖಲಿಸಿದ FIRಗೂ ತಡೆ ನೀಡಿದೆ. ಗೆಳೆಯರೆ, ನಿಮಗೆ ದೆಹಲಿ ಮಾಜಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಲಿಕ್ಕರ್ ಲಾಬಿ, ಗೋವಾ ಚುನಾವಣೆಯ ಮತ್ತೊಂದು ಅಧ್ಯಾಯ ಪಶ್ಚಿಮ ಬಂಗಾಳ. ಆದರೆ ಅಲ್ಲಿ ಲಿಕ್ಕರು, ಇಲ್ಲಿ ಕಲ್ಲಿದ್ದಲು. ಎರಡೂ ಕಡೆ ಹಣದ ಅಂದಾಜು ನಡೆದಿದ್ದು ಅದು ಗೋವಾ ಚುನಾವಣೆ ಬಳಕೆ. ಅರವಿಂದ್ ಕೇಜ್ರಿವಾಲ್ ಸಾಕಷ್ಟು ಆರೋಪ ಮಾಡಿ ಕೇಂದ್ರದ ಮೇಲೆ ಭೂಬೇಕಗಳ ಕೂರಿಸಿ ಆರೋಪಗಳ ಮಳೆ ಸುರಿಸಿದ್ರು. ಆದರೆ ಬಂಧನದಿಂದ ತಪ್ಪಿಸಿಕೊಳ್ಳೋದಕ್ಕಾಗಲಿಲ್ಲ. ನಂತರ ಏನೆಲ್ಲ ನಡೀತು ನಿಮಗೆ ಗೊತ್ತೇ ಇದೆ. ಅದೇ ಪರಿಣಾಮ ದೀದಿಗೂ ಬರುತ್ತಾ ಗೊತ್ತಿಲ್ಲ. ಮುಂದಿನ ಚುನಾವಣೆ ಮತದಾರ ತೆಗೆದುಕೊಳ್ಳುವ ನಿರ್ಧಾರದ ಮೇಲೆ ಡಿಪೆಂಡ್. ಹೌದು ಗೆಳೆಯರೆ, ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಸರ್ಕಾರ ಮತ್ತು ಕೋಲ್ಕತ್ತಾ ಪೊಲೀಸರಿಗೆ ದೊಡ್ಡ ಶಾಕ್. ರಾಜಕೀಯ ಸಲಹಾ ಸಂಸ್ಥೆ IPAC ವಿರುದ್ಧ ಶೋಧಕ್ಕೆ ಸಂಬಂಧಿಸಿ ಜಾರಿ ನಿರ್ದೇಶನಾಲಯ ಅಧಿಕಾರಿಗಳ ವಿರುದ್ಧ ದಾಖಲಾದ FIRಗೆ ಸುಪ್ರೀಂ ಕೋರ್ಟ್ ತಡೆ ನೀಡಿದೆ. ಆದರೆ ಒಂದು ದಾಖಲೆ ಮಾತ್ರ ಮಮತಾ ದೀದಿ ಹೆಸರಿನಲ್ಲಿ ಪರ್ಮನೆಂಟ್ ಆಗಿ ಉಳಿಯುತ್ತೆ. ಅದು ಸಿಎಂ ದುಡ್ಡು ಕಟ್ಟಿಕೊಂಡು ಒಂದು ಇಡಿ ಕೈಯಿಂದ ದಾಖಲೆ ಕಿತ್ತು ರೌಡಿಸಂ ಮಾಡಿದ ಪ್ರಥಮ ಮಹಿಳೆ ಅನ್ನೋ ದಾಖಲೆ. ಹಾಗೆ ಸುಪ್ರೀಂ ಕೋರ್ಟ್ ಬಂಗಾಳ DGP ರಾಜೀವ್ ಕುಮಾರ್, ಕೋಲ್ಕತ್ತಾ ಪೊಲೀಸ್ ಆಯುಕ್ತ ಮನೋಜ್ ಕುಮಾರ್ ವರ್ಮಾ ಇತರರ ಅಮಾನತು ಕೋರಿ ಕೇಂದ್ರೀಯ ತನಿಖಾ ಸಂಸ್ಥೆ ಸಲ್ಲಿಸಿದ ಅರ್ಜಿ ಕುರಿತು ಗೃಹ ಸಚಿವಾಲಯ, ಸಿಬ್ಬಂದಿ ಮತ್ತು ತರಬೇತಿ ಇಲಾಖೆ ಮತ್ತು ಬಂಗಾಳ ತೃಣಮೂಲ ಕಾಂಗ್ರೆಸ್ ಸರ್ಕಾರ ಉತ್ತರ ನೀಡುವಂತೆ ನ್ಯಾಯಮೂರ್ತಿ ಪ್ರಶಾಂತ್ ಮಿಶ್ರಾ, ನ್ಯಾಯಮೂರ್ತಿ ವಿಪುಲ್ ಪಾಂಚೋಲಿ ಪೀಠ ಹೇಳಿದೆ. ಭ್ರಷ್ಟಾಚಾರಕ್ಕೆ ಸಂಬಂಧಿಸಿದಂತೆ ತೃಣಮೂಲ ಕಾಂಗ್ರೆಸ್ ಚುನಾವಣಾ ಪ್ರಚಾರ ನಿರ್ವಹಿಸುವ IPACಗೆ ಸಂಬಂಧಿಸಿದ ವಿಷಯ ಜಾರಿ ನಿರ್ದೇಶನಾಲಯ ಶೋಧಿಸಿದ ನಂತರ ಮಮತಾ ಬ್ಯಾನರ್ಜಿ ಸರ್ಕಾರ ಮತ್ತು ಜಾರಿ ನಿರ್ದೇಶನಾಲಯ ನಡುವೆ ಸಂಘರ್ಷ, ನಂತರದ ತೀರ್ಪು ಹೊರಬಿದ್ದಿದೆ. ದಾಳಿ ನಂತರ ಇಡಿ ಅಧಿಕಾರಿಗಳು ಹಾಗೂ ಸಿಎಂ ಮಮತಾ ದೀದಿ ಕೋಲ್ಕತ್ತಾ ಹೈಕೋರ್ಟ್ನಲ್ಲಿ ದೂರು ದಾಖಲು ಮಾಡಿದ್ರು. ಸಿಎಂ ತಮ್ಮ ಪಕ್ಷದ ಚುನಾವಣೆ ಸೀಕ್ರೆಟ್ ಇಡಿ ವಶಕ್ಕೆ ಪಡೆದಿದೆ ಎಂದು ಆರೋಪಿಸಿದರೆ ಇಡಿ ಕರ್ತವ್ಯ ಅಡ್ಡಿ ದೂರು ದಾಖಲಿಸಿತು. ನ್ಯಾಯಮೂರ್ತಿ ಸ್ವರ್ಣ ಘೋಷ್ ಪೀಠದಲ್ಲಿ ವಿಚಾರಣೆ ಆರಂಭವಾಗಿತ್ತು. ಆದರೆ ಇಡಿ ಅಧಿಕಾರಿಗಳು ಪ್ರಕರಣ ಸುಪ್ರೀಂ ಕೋರ್ಟ್ನಲ್ಲಿ ದಾಖಲಿಸಿದ್ದರಿಂದ ನ್ಯಾಯಾಂಗ ಸಂಘರ್ಷಕ್ಕೆ ದಾರಿ ಆಗಬಾರದು ಎಂದು ತಮ್ಮ ದೂರು ವಜಾ ಮಾಡಿ ಸಿಎಂ ಮಮತಾ ಕೊಟ್ಟ ದೂರು ದಾಖಲು ಮಾಡುವಂತೆ ಮನವಿ ಮಾಡಿಕೊಂಡಿತ್ತು. ನ್ಯಾಯಮೂರ್ತಿ ಸುವರ್ಣ ಘೋಷ್ ಇಡಿ ಬೇಡಿಕೆ ಪುರಸ್ಕರಿಸಿ ಮಮತಾ ದೀದಿ ದೂರು ಸಾಕ್ಷ್ಯಾಧಾರವಿಲ್ಲದ ಡಿಸ್ಮಿಸ್ ಮಾಡಿದೆ.
ಒಟ್ಟಾರೆ 2 ನ್ಯಾಯಾಲಯದಲ್ಲಿ ಮಮತಾ ಬೇಗಂಗೆ ಹಿನ್ನಡೆ. ಇದೇ ವೇಳೆ ಕೇಂದ್ರ ಸಂಸ್ಥೆ ಅರ್ಜಿ ರಾಜ್ಯ ಸಂಸ್ಥೆಗಳ ತನಿಖೆ ಮತ್ತು ಹಸ್ತಕ್ಷೇಪ ಸಂಬಂಧಿಸಿದ ಗಂಭೀರ ಸಮಸ್ಯೆಯನ್ನು ಹುಟ್ಟುಹಾಕುತ್ತೆ, ದೊಡ್ಡ ಪ್ರಶ್ನೆ ಉದ್ಭವಿಸುತ್ತೆ. ಅವುಗಳಿಗೆ ಉತ್ತರಿಸದಿದ್ದರೆ ಕಾನೂನು ಬಾಹಿರತೆಗೆ ಕಾರಣವಾಗಬಹುದು. ಗಂಭೀರ ಆರೋಪದ ತನಿಖೆ ಮಾಡಲು ಕೇಂದ್ರ ಸಂಸ್ಥೆ ಪ್ರಾಮಾಣಿಕ ಕೆಲಸ ಮಾಡುತ್ತಿದ್ದರೆ ಪಕ್ಷದ ಚಟುವಟಿಕೆ ಅವುಗಳ ತಡೆಯಬಹುದೇ ಎಂದು ನ್ಯಾಯಾಲಯ ಹೇಳಿದ್ದು, ಫೆಬ್ರವರಿ 3ಕ್ಕೆ ಮತ್ತೆ ವಿಚಾರಣೆಯನ್ನ ಮುಂದೂಡಿದೆ. ಹಾಗೆಯೇ ಕೇಂದ್ರ ಸಂಸ್ಥೆ ಮತ್ತು ಬಂಗಾಳ ಸರ್ಕಾರ ನಡುವಿನ ಸಂಘರ್ಷ ವಿಚಾರಣೆ ಸಂದರ್ಭ ಕೋಲ್ಕತ್ತಾ ಹೈಕೋರ್ಟಿನಲ್ಲಿನ ವ್ಯವಸ್ಥೆಯಿಂದ ತೊಂದರೆಗೆ ಒಳಗಾದ ಎಂದು ತೊಂದರೆ ಆಗಿದೆ ಎಂದು ಸುಪ್ರೀಂ ಕೋರ್ಟ್ ಹೇಳಿದೆ. ಬ್ಯಾನರ್ಜಿ ಮತ್ತು ಪಶ್ಚಿಮ ಬಂಗಾಳ ಅಧಿಕಾರಿಗಳು IPSC ಕಚೇರಿ ತನಿಖೆ ಮತ್ತು ಶೋಧ ಹಸ್ತಕ್ಷೇಪ ಮಾಡಿದ್ದಾರೆ ಎಂದು ಇಡಿ ಆರೋಪಿಸಿತ್ತು. ಕರ್ತವ್ಯ ಅರ್ಜಿ ಸಹಿತ ಆರೋಪ ಮಾಡಿತ್ತು. ಇಡಿ ಪರ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಬ್ಯಾನರ್ಜಿ ವಿರುದ್ಧ ಕಳ್ಳತನದ ಆರೋಪವನ್ನು ಮಾಡಿದ್ದಾರೆ. ಸ್ಥಾಪಕ ಪ್ರತೀಕ್ ಶ್ರೀನಿವಾಸದಿಂದ ಸಾಕ್ಷಿ ತೆಗೆದುಕೊಂಡು ಹೋಗಿದ್ದಾರೆ ಎಂದಿದ್ದಾರೆ. ಈ ರೀತಿಯ ಕೃತ್ಯ ರಾಜ್ಯ ಪೊಲೀಸ್ ಅಧಿಕಾರಿ ಸಹಾಯ ಮಾಡಲು ಮತ್ತು ಕುಮ್ಮಕ್ಕು ನೀಡಲು ಪ್ರೋತ್ಸಾಹಿಸುತ್ತದೆ. ಬಂಗಾಳದ ಉನ್ನತ ಪೊಲೀಸರನ್ನು ಅಮಾನತು ಮಾಡುವಂತೆ ಮೆಹ್ತಾ ನ್ಯಾಯಾಲಯದಲ್ಲಿ ವಿನಂತಿ ಮಾಡಿಕೊಂಡಿದ್ದರು. ಜನವರಿ 9ರಂದು ಕೋಲ್ಕತ್ತಾ ಹೈಕೋರ್ಟ್ನಲ್ಲಿ ಪ್ರಕರಣಕ್ಕೆ ಸಂಬಂಧವಿಲ್ಲದೆ ವಕೀಲರ ಗುಂಪೊಂದು ವಿಚಾರಣೆಗೆ ಅಡ್ಡಿಪಡಿಸಿತ್ತು. ನ್ಯಾಯಾಧೀಶರು ವಿಚಾರಣೆಯನ್ನ ಮುಂದೂಡಿದ್ರು. ಇದು ಜನಸಮೂಹ ಆಡಳಿತ ಎಂದು ಮೆಹ್ತಾ ವಾದಿಸಿದರು. ಮಮತಾ ಬ್ಯಾನರ್ಜಿ ಹೀಗೆ ಮಾಡುತ್ತಿರುವುದು ಇದು ಮೊದಲು ಅಲ್ಲ, ಸಮಸ್ಯೆ ಒಮ್ಮೆಗೆ ಇತ್ಯರ್ಥಪಡಿಸುವಂತೆ ಮೆಹ್ತಾ ಅವರು ಮನವಿ ಮಾಡಿದ್ದಾರೆ. ದೇಶದಲ್ಲಿ ಯಾವುದೇ ವಿದ್ರೋಹ ಅಪಸವ್ಯ ಕೇಸು ಸುಪ್ರೀಂ ಕೋರ್ಟ್ ಮೆಟ್ಟಲೇರ್ತಂದ್ರೆ ಅದರ ಪರ ವಾದಕ್ಕೆ ವಕೀಲ ಕಪಿಲ್ ಸಿಬ್ಬಲ್ ಹಾಜರು. ಮಮತಾ ಬ್ಯಾನರ್ಜಿ ಪರವಾಗಿ ವಕೀಲ ಕಪಿಲ್ ಸಿಬ್ಬಲ್ ವಾದ ಮಂಡಿಸಿ ವಿಧಾನಸಭಾ ಚುನಾವಣೆ ಮುಂಚಿತ ಇಡಿ ಬಂಗಾಳಕ್ಕೆ ಹೋಗುವ ಅಗತ್ಯ ಏನಿತ್ತು ಎಂದು ಪ್ರಶ್ನಿಸಿದ್ದಾರೆ. ಓಹೋ, ಹಾಗಾದರೆ ಮುಹೂರ್ತ ನೋಡಿ ತಾರಾಗಣ ಲೆಕ್ಕ ಹಾಕಿ ಬಾಜಾ ಭಜಂತಿ ಜೊತೆ ಇಡಿ ದಾಳಿ ಮಾಡಬೇಕಿತ್ತ. ಕಲ್ಲಿದ್ದಲು ಹಗರಣ ಫೆಬ್ರವರಿ 2024ರಲ್ಲಿ ನಡೆದಿತ್ತು. ಭಾರತದ ರಾಜಕೀಯದಲ್ಲಿ ರಾಜತಾಂತ್ರಿಕ ಹೋರಾಟ ಮತ್ತು ದಾದಾಗಿರಿ ರಾಜಕಾರಣದ ನಡುವಿನ ಗಡಿ ಯಾವಾಗ ಮೀರಿತು ಅಂದರೆ ಅದರ ಮಾಸ್ಟರ್ ಮಮತಾ ದೀದಿ. ಕೇಂದ್ರ ವಿರುದ್ಧ ಮೊದಲು ತೊಡೆ ತಟ್ಟಿದ್ದೇ ದೀದಿ. ಇವರ ನೋಡಿ ತಮಿಳುನಾಡು ಸರ್ಕಾರ ತಗಾದ ತೆರಲಿಕ್ಕೆ ಶುರು ಮಾಡಿತು. ಕರ್ನಾಟಕ ದೀದಿ ಅನುಸರಿಸೋಕೆ ಶುರು ಮಾಡಿತು. ರಾಜಕೀಯ ಕಾರ್ಯಕರ್ತರ ಅಟ್ಟಹಾಸ ಮತ್ತು ಎಲ್ಲದರ ನಡುವೆ ಸುಪ್ರೀಂ ಕೋರ್ಟ್ ಕಠಿಣ ಛೀಮಾರಿ. ಇದು ಕೇವಲ ಒಂದು ದಾಳಿ ಪ್ರಕರಣವ ಅಥವಾ ಮಮತಾ ಬ್ಯಾನರ್ಜಿ ಆಡಳಿತ ಶೈಲಿಯ ಮೇಲೆ ಬಿದ್ದ ಗಂಭೀರ ಪ್ರಶ್ನೆಯ? ಪಶ್ಚಿಮ ಬಂಗಾಳದಲ್ಲಿ ಈ ರೀತಿ ದಾಳಿ ಇದು ಮೊದಲೇನು ಅಲ್ಲ, ಇಂದು ನಡೆದಿತ್ತು. ದಾಳಿಗೆ ಬಂದ ಅಧಿಕಾರಿಗಳ ವಿರುದ್ಧ ಹಲ್ಲೆ ನಡೆದಿತ್ತು. ಇಡಿ ಅಧಿಕಾರಿಗಳು ದಾಳಿ ನಡೆಸುತ್ತಿದ್ದ ವೇಳೆ ಅವರ ಮೇಲೆ ಹಿಂಸಾತ್ಮಕ ದಾಳಿ ಕೂಡ ನಡೆದಿತ್ತು. ಕಲ್ಲು ತೂರಾಟ, ವಾಹನಗಳಿಗೆ ಜಖಮ್ಮು, ಅಧಿಕಾರಿಗಳನ್ನ ತಡೆದಿರಿಸುವ ಪ್ರಯತ್ನ ಸಹಿತ ಅಲ್ಲಿ ನಡೆದಿತ್ತು. ಇದು ಕಾನೂನು ಪ್ರಕ್ರಿಯೆಗೆ ಅಡ್ಡಿಪಡಿಸುವುದು ಮಾತ್ರ ಅಲ್ಲ, ಸಂವಿಧಾನದ ಸಂಸ್ಥೆ ಮೇಲೆ ನೇರ ದಾಳಿ. ಇಲ್ಲಿ ಹುಟ್ಟುವ ಪ್ರಶ್ನೆ, ಅಷ್ಟು ದೊಡ್ಡ ದಾಳಿ ನಡೆದಾಗ ರಾಜ್ಯ ಸರ್ಕಾರದ ಹೊಣೆಯೇನು ಇಲ್ವಾ? ಈಗ ರಾಜ್ಯ ಸರ್ಕಾರವೇ ಮುಂದೆ ನಿಂತು ದಾಳಿಯ ತಡೆಯಲಿಕ್ಕೋಸ್ಕರ ಅಧಿಕಾರವನ್ನು ದುರುಪಯೋಗಪಡಿಸಿಕೊಳ್ತಿರೋದು ಎಷ್ಟು ಸರಿ? ಪ್ರಕರಣ ಸುಪ್ರೀಂ ಕೋರ್ಟ್ ಮೆಟ್ಟಲೇರಿತ್ತು. ಅಲ್ಲಿ ನಡೆದಿದ್ದು ಏನು ಗೊತ್ತಾ? ನ್ಯಾಯಮೂರ್ತಿಗಳ ಕಠಿಣ ಪ್ರಶ್ನೆ. ಕೇಂದ್ರ ಸಂಸ್ಥೆಗಳ ಮೇಲೆ ದಾಳಿ ನಡೆದಾಗ ರಾಜ್ಯ ಸರ್ಕಾರ ಏಕೆ ಮೌನವಾಗಿದೆ ಎಂದು ಪ್ರಶ್ನೆ ಮಾಡಿದೆ. ಇನ್ನೊಂದು ಗಂಭೀರ ಮಾತು, ಕಾನೂನು ವ್ಯವಸ್ಥೆ ಕಾಪಾಡುವುದು ರಾಜ್ಯದ ಹೊಣೆ ಇರತಕ್ಕಂಥದ್ದನ್ನು ಹೇಳಿದೆ. ಅದರಲ್ಲಿ ರಾಜಕೀಯ ಲೆಕ್ಕಾಚಾರ ಇರಬಾರದು. ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿಯೂ ಸತ್ಯ ಹೇಳಿದೆ. ಇದು ಸಾಮಾನ್ಯ ಕಾನೂನು ಸಮಸ್ಯೆ ಅಲ್ಲ, ಸಾಂಸ್ಥಿಕ ಹಿಂಸೆಯ ವಿಚಾರ. FIR ತಡೆ ರಾಜಕೀಯ ರಕ್ಷಣೆಯ ಅಲ್ಲೊಂದು ಟ್ವಿಸ್ಟ್. ದಾಳಿಗೆ ಸಂಬಂಧಿಸಿದಂತೆ ಕೆಲವರ ವಿರುದ್ಧ FIR ದಾಖಲಾಗಿತ್ತು. ಆದರೆ ಸುಪ್ರೀಂ ಕೋರ್ಟ್ FIRಗೆ ತಾತ್ಕಾಲಿಕ ತಡೆ ನೀಡಿದೆ. ಇದರಿಂದ ಎರಡು ಪ್ರಶ್ನೆ ಉದ್ಭವಿಸುತ್ತೆ. FIR ರಾಜಕೀಯ ಪ್ರೇರಿತವಾಗಿತ್ತೆ ಅಥವಾ ತನಿಖೆಯೇ ಸರಿಯಾಗಿ ನಡೆಯುತ್ತಿಲ್ಲವೇ? ಸುಪ್ರೀಂ ಕೋರ್ಟ್ ಹೇಳಿದ್ದಿಷ್ಟು, ತನಿಖೆ ನಡೆಯಲಿ, ಆದರೆ ಪ್ರತೀಕಾರ ರಾಜಕಾರಣ ನಡೆಯಬಾರದು. ಮಮತಾ ದೀದಿ ಆದರೆ ಮಾಡ್ತಾ ಇರೋದೇನು? ಮಮತಾ ದಾದಾಗಿರಿ ಆರೋಪ ಬಿಜೆಪಿ ರಾಜಕೀಯ ಲಾಭಕ್ಕಾಗಿ ಮಾಡುತ್ತೆ ಅಂತ ಒಪ್ಪಿಕೊಂಡ್ರು. ಪಶ್ಚಿಮ ಬಂಗಾಳದಲ್ಲಿ ಜನಸಾಮಾನ್ಯರ ಸಹಿತ ಮಮತಾ ದೀದಿಯ ದಾದಾಗಿರಿಗೆ ಸೋತು ಹೋಗಿದ್ದಾರೆ. ಅವರು ಸಹಿತ ಮಮತಾ ದೀದಿಯನ್ನ ದಾದಾಗಿರಿ ಗುಂಡಗಿರಿ ಅಂತಾನೆ ಗುರುತಿಸಿದ್ದಾರೆ ಸರ್ಕಾರವನ್ನು. ಇಲ್ಲಿ ಸರ್ಕಾರದ ಮಾತೆ ಕಾನೂನು, ಪೊಲೀಸ್ ಆಡಳಿತ ಪಕ್ಷದ ಕೈಯಲ್ಲಿದೆ. ಇದನ್ನೇ ಬಿಜೆಪಿ ಹೇಳ್ತಾ ಬಂದಿರೋದು ಮಮತಾ ದಾದಾಗಿರಿ. ಚುನಾವಣಾ ಸಮಯದಲ್ಲಿ ಹಿಂಸೆ, ದೊಂಬೆ, ಗುಂಡಿನ ಸದ್ದು, ವಿರೋಧ ಪಕ್ಷದ ಕಾರ್ಯಕರ್ತರ ಮೇಲೆ ದಾಳಿ, ಕೇಂದ್ರ ಅಧಿಕಾರಿಗಳಿಗೆ ರಕ್ಷಣೆ ಕೊರತೆ, ಇವೆಲ್ಲ ಸೇರಿ ಮಮತಾ ಬ್ಯಾನರ್ಜಿ ಆಡಳಿತ ಶೈಲಿ, ಅಧಿಕಾರ ಕೇಂದ್ರೀಕೃತ, ಅಹಂಕಾರ ರಾಜಕಾರಣ.
ಇತ್ತೀಚೆಗೆ ಪಶ್ಚಿಮ ಬಂಗಾಳದಲ್ಲಿ ISR ಎಕನಾಮಿಕ್ ಮತ್ತು ಸೋಷಿಯಲ್ ರಿಫಾರ್ಮ್ ಸ್ಕೀಮ್ ವಿರೋಧ ಭುಗಿಲೆದ್ದಿದೆ. ಮಮತಾ ಸರ್ಕಾರ ನಿಲುವು ಬಂಗಾಳದ ಹಿತಕ್ಕೆ ವಿರುದ್ಧ. ಕೇಂದ್ರ ಬಲವಂತ ಹೇಳ್ತಾ ಇದೆ, ಆದರೆ ಕೇಂದ್ರದ ವಾದ ಮಾತ್ರ ಬೇರೆ. ಇದು ಅಭಿವೃದ್ಧಿಯ ಯೋಜನೆ, ರಾಜಕೀಯ ಲಾಭಕ್ಕಾಗಿ ವಿರೋಧ. ಹಾಗಾದರೆ ನಿಜಕ್ಕೂ ISR ಜನವಿರೋಧಿಯ ಅಥವಾ ಚುನಾವಣೆ ಲೆಕ್ಕಾಚಾರವ? ಗೊತ್ತಿಲ್ಲ ಕಾಣ್ರಿ. ಆರ್ಜಿಕಲ್ ಮೆಡಿಕಲ್ ವಿದ್ಯಾರ್ಥಿ ರೇಪ್ ಆಡಳಿತದ ವೈಫಲ್ಯ, ಸಂದೇಶಕಾರಿ ಘಟನೆ, ಶಿಕ್ಷಕ ನೇಮಕಾತಿ ಹಗರಣ, ಇಂಥ ಹಗರಣಗಳ ದೊಡ್ಡ ಪಟ್ಟಿಯ ಪಶ್ಚಿಮ ಬಂಗಾಳದಲ್ಲಿದೆ. ರೇಪ್ ಅಂಡ್ ಮರ್ಡರ್ ಪಶ್ಚಿಮ ಬಂಗಾಳ ನಡುಗಿಸಿದರೆ ಮತ್ತೊಂದು ಘಟನೆ, ಆರ್ಜಿಕಲ್ ಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ. ಇದು ಕೇವಲ ಕ್ರೈಮ್ ಅಲ್ಲ, ಇದು ಸುರಕ್ಷತೆ, ಆಡಳಿತ, ಪೊಲೀಸ್ ವ್ಯವಸ್ಥೆ ಎಲ್ಲದಕ್ಕೂ ಪ್ರಶ್ನೆ. ಇಲ್ಲಿ ಕೇಳ್ತಿದ್ದಾರೆ, ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗುತ್ತಾ? ಆರೋಪಗಳಿಗೆ ರಾಜಕೀಯ ರಕ್ಷಣೆ ಇದೆಯಾ? ಮಮತಾ ಬ್ಯಾನರ್ಜಿ ಮಹಿಳಾ ನಾಯಕಿ ಇಮೇಜ್ಗೆ ಈ ಪ್ರಕರಣ ದೊಡ್ಡ ಪೆಟ್ಟು ಕೊಟ್ಟಿದ್ದಂಥವ್ರು. ರಾಜ್ಯದ ಮುಖ್ಯಮಂತ್ರಿ ಬೇರೆ ದೇಶದವರಿಗೆ ನಮ್ಮಲ್ಲಿ ಬನ್ನಿ ಆಶ್ರಯ ಕೊಡ್ತೀವಿ ಅನ್ನೋಕ್ಕೆ ಬರೋದಿಲ್ಲ ರೀ. ಆದರೆ ಬಂಗಾಳದ CM ದೀದಿ ಬಾಂಗ್ಲಾ ಜನರಿಗೆ ಆಶ್ರಯದ ಭರವಸೆ, ಕೇಂದ್ರದ ಯೋಜನೆಗೆ ಮಾತ್ರ ವಿರೋಧ. ಬಾಂಗ್ಲಾದೇಶದಿಂದ ಬಂದವರಿಗೆ ಆಶ್ರಯ ಕೊಡ್ತೇವೆ, ಎಲ್ಲಾದರೂ ಉಂಟಾರಿ ಹೀಗೆ ಹೇಳೋದು. CM ಬಂಗಾಳ ಪ್ರತ್ಯೇಕ ರಾಜ್ಯ, ಅದಕ್ಕೆ ನಾನೇ CM ಅಂತ ತಿಳ್ಕೊಂಡಿದ್ದಾರೆ ಹೇಗೆ? ರೋಹಿಂಗ್ಯಾ ಬಾಂಗ್ಲಾ ವಲಸಿಗರಿಗೆ ಆಶ್ರಯ ಕೊಡೋದು ರಾಷ್ಟ್ರೀಯ ಭದ್ರತೆ ವಿಷಯ. ರಾಜ್ಯ ಅಂತೂ ಏಕಪಕ್ಷೀಯವಾಗಿ ನಿರ್ಧಾರದ ಹಕ್ಕಿಲ್ಲ. ಮಾನವೀಯತೆ ಇವೆಲ್ಲ ಭದ್ರತೆಗೆ ಸಂಬಂಧಪಟ್ಟ ವಿಷಯ. ಆದರೆ ರಾಜಕೀಯಕ್ಕಾಗಿ ಈ ರೀತಿಯ ಆಶ್ವಾಸನೆ ಮರುಳು ಮಾಡುವುದರ ಬಿಟ್ಟರೆ ಬೇರೆ ಏನೂ ಇಲ್ಲ. ವೋಟ್ ಬ್ಯಾಂಕ್ ರಾಜಕಾರಣ ಎಂಬ ಆರೋಪಕ್ಕೂ ದಾರಿ ಮಾಡಿಕೊಟ್ಟಿದೆ ಎನ್ನುವುದು ಸುಳ್ಳಲ್ಲ. ಚುನಾವಣೆ ಹಿಂಸೆ ಬಂಗಾಳ ಶಾಪಗ್ರಸ್ತ. ಪ್ರತಿ ಚುನಾವಣೆ ಬಂದಾಗ ಪಶ್ಚಿಮ ಬಂಗಾಳದಲ್ಲಿ ಒಂದೇ ಕತೆ, ಹಿಂಸೆ, ಬೂತ್ ಕ್ಯಾಪ್ಚರ್, ವಿರೋಧ ಪಕ್ಷದ ಮೇಲೆ ದಾಳಿ. ಅದು ಪ್ರಜಾಪ್ರಭುತ್ವಕ್ಕೆ ಅಪಾಯ. ಪಶ್ಚಿಮ ಬಂಗಾಳದಲ್ಲಿ ಪ್ರಜಾಪ್ರಭುತ್ವ ಇದೆ ಅಂತ ನನಗೇನು ಅನಿಸೋದಿಲ್ಲ ಕಾಣ್ರಿ. ಆದರೆ ಅವರೇ ಸಂವಿಧಾನ ರಕ್ಷಕರು, ಇದು ದೊಡ್ಡ ಜೋಕು. ಸುಪ್ರೀಂ ಕೋರ್ಟ್ ಹಲವು ಬಾರಿ ಹೇಳಿದೆ ಚುನಾವಣೆ ಹಿಂಸೆ ಸಹಜ ಆಗಬಾರ್ದು, ಆದರೆ ಸ್ಥಿತಿ ಮಾತ್ರ ಬದಲಾಗಲೇ ಇಲ್ಲ. ಬಂಗಾಳ ರಾಜಕೀಯದಲ್ಲಿ ಮಮತಾ ಬ್ಯಾನರ್ಜಿ ಎದುರಿಸುತ್ತಿರುವ ಸಮಸ್ಯೆ ಕೇಂದ್ರ ರಾಜ್ಯ ಸಂಘರ್ಷ, ಕಾನೂನು ಸುವ್ಯವಸ್ಥೆ ಪ್ರಶ್ನೆ, ಮಹಿಳಾ ಸುರಕ್ಷತೆ, ಹಿಂಸೆ ರಾಜಕಾರಣ, ನ್ಯಾಯಾಲಯದ ಕಠಿಣ ಗಮನ ಇವೆಲ್ಲವೂ ಸೇರಿ 2026 ಬಂಗಾಳ ಚುನಾವಣೆಗೆ ದೊಡ್ಡ ಹಿನ್ನೆಲೆ ಅಂತ ನಿಲ್ಲಿಸ್ತಾ ಇದೆ. ಹೋಗಲಿ, ಮಮತಾ ದೀದಿ ದಾದಾಗಿರಿ ಬಂಗಾಳಕ್ಕೆ ಏನಾದರೂ ಕೊಟ್ಟಿದ್ದ ಪ್ರಯೋಜನ ಸಿಗ್ತಾ ನೋಡ್ಲಿಕ್ಕೆ ಬಂದರೆ 0. ಪಶ್ಚಿಮ ಬಂಗಾಳದಲ್ಲಿ ಉದ್ಯೋಗ ಸೃಷ್ಟಿ ಮತ್ತು ಕೈಗಾರಿಕೀಕರಣ ಕೊರತೆ. ಕಾರಣ ಹಿಂಸೆ. ಆ ಹಿಂಸೆ ಯಾವುದೇ ದೇಶ ಅಥವಾ ರಾಜ್ಯಗಳಲ್ಲಿ ಉದ್ಧಾರ ಮಾಡೋದಿಲ್ಲ ಎನ್ನುವುದಕ್ಕೆ ನಮ್ಮ ಪಕ್ಕದ ಬಾಂಗ್ಲಾ ಸಾಕ್ಷಿ. ಯುರೋಪದಲ್ಲಿ ಅಗ್ರಗಣ್ಯ ಬಾಂಗ್ಲಾ ಇವತ್ತು ಪ್ರಕ್ಷುಬ್ಧತೆಗೆ ಕೊಲ್ಯಾಪ್ಸ್. ಬಾಂಗ್ಲಾ ಕಿಚ್ಚು ಇಲ್ಲಿನ ಅನ್ನದ ಬಟ್ಟಲನ್ನು ಕಿತ್ಕೊಂಡಿದೆ. ಆರ್ಥಿಕ, ರಾಜಕೀಯ ಮತ್ತು ಸಾಮಾಜಿಕ ಕಾರಣ ಭೂಸ್ವಾಧೀನ ಸಮಸ್ಯೆ, ನೀತಿಗಳ ಅನಿಶ್ಚಿತತೆ. ಪಶ್ಚಿಮ ಬಂಗಾಳ ಸರ್ಕಾರ 1993ರಿಂದ ಜಾರಿಯಲ್ಲಿದ್ದ ಅನೇಕ ಕೈಗಾರಿಕಾ ಉತ್ತೇಜಕ ಯೋಜನೆ ವಾಪಸ್ಸು, ಹೂಡಿಕೆದಾರರಲ್ಲಿ ಅನಿಶ್ಚಿತತೆ ಮೂಡಿಸಿದೆ. ಈ ಉದ್ಯಮಗಳು ಹೊರಹೋಗಲು ಕಾರಣ. ಉದ್ಯೋಗ ಸೃಷ್ಟಿ ಆಗುವುದಾದರೆ ಹೇಗೆ? ರಾಜಕೀಯ ವಾತಾವರಣ, ಸಿಂಡಿಕೇಟ್ ರಾಜ್ ಗುಂಪುಗಳ ಹಸ್ತಕ್ಷೇಪ, ಭ್ರಷ್ಟಾಚಾರ ಮತ್ತು ಕೆಲಸಗಾರರ ಯೂನಿಯನ್ ಸಮಸ್ಯೆ ಕಾರಣ ಕಳೆದ 14 ವರ್ಷದಲ್ಲಿ ಸುಮಾರು 6,800ಕ್ಕೂ ಹೆಚ್ಚು ಕಂಪನಿ ಬಂಗಾಳದಿಂದ ಪಲಾಯನ ಮಾಡಿದೆ. ಇದು ಬಂಗಾಳದ ಸಾಂಪ್ರದಾಯಿಕ ಕೈಗಾರಿಕೆ, ಸೆಣಬು, ಚಹಾ ಕ್ಷೇತ್ರ ಅದು ಸಹಿತ ತೀವ್ರ ಸಂಕಟದಲ್ಲಿದೆ. ಉತ್ಪಾದನೆ ಕುಸಿತ, ಸಾವಿರಾರು ಕಾರ್ಮಿಕರು ಕೆಲಸ ಕೊಡ್ತಾ ಇದ್ದಾರೆ. ಗುಣಮಟ್ಟದ ಉದ್ಯೋಗಗಳ ಕೊರತೆ ಹೆಚ್ಚಿದ್ದು ವಿದ್ಯಾವಂತ ಯುವಕರು ಕೆಲಸ ಹುಡುಕುತ್ತಾ ಬೇರೆ ಬೇರೆ ರಾಜ್ಯಗಳಿಗೆ ವಲಸೆ ಹೋಗ್ತಿದ್ದಾರೆ. ಇದು ಪಶ್ಚಿಮ ಬಂಗಾಳಕ್ಕೆ ಮಮತಾ ದೀದಿ ಕೊಟ್ಟ ದೊಡ್ಡ ಬಹುಮಾನ. IPAC ಮೇಲೆ ದಾಳಿ ಕೇವಲ ಒಂದು ಘಟನೆ ಅಲ್ಲ, ಅದು ಆಡಳಿತದ ನಿಜಮುಖ, ಅಧಿಕಾರದ ಅಹಂಕಾರ, ಪ್ರಜಾಪ್ರಭುತ್ವದ ಸವಾಲು. ಸುಪ್ರೀಂ ಕೋರ್ಟ್ ಚೀಮಾರಿ ಒಂದು ಎಚ್ಚರಿಕೆ. ಮಮತಾ ಬ್ಯಾನರ್ಜಿ ಎಚ್ಚರಿಕೆಯಾಗಿ ತೆಗೆದುಕೊಳ್ತಾರಾ ಅಥವಾ ದಾದಾಗಿರಿ ರಾಜಕಾರಣ ಮುಂದುವರಿಸ್ತಾರಾ? ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟವಾದರೆ ಮೀಡಿಯಾ ಫೋಕಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಹಾಗೂ ಶೇರ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ಹೊಸ ವಿಷಯದೊಟ್ಟಿಗೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿಯ ತನಕ ನಮಸ್ಕಾರ. ಜೈ ಕರ್ನಾಟಕ, ಜೈ ಹಿಂದ್.